4.5 ಲಕ್ಷ ಆಜೀವ ಸದಸ್ಯರನ್ನು ಹೊಂದಿರುವಂಥ ಸಂಸ್ಥೆಯಾಗಿದೆ. ಜೊತೆಗೆ ಅಷ್ಟು ದೊಡ್ಡ ಸಂಖ್ಯೆಯನ್ನು ಹೊಂದಿರುವಂಥ ಒಂದು ಪರಿಷತ್ತು ಇಡೀ ಪ್ರಪಂಚದಲ್ಲಿ ಅಥವಾ ಇಡೀ ದೇಶ, ಅದರ ದೇಶ ಗುರಿ ಈ ನಾಡು ನುಡಿ ಜಲ, ಈ ನಾಡಿನ ಕಲೆ ಸಂಸ್ಕೃತಿ ಜನಪದ ಕಲೆ ಇವೆಲ್ಲವನ್ನು ಸಂವರ್ಧನೆಗೊಳಿಸಬೇಕು. ಆ ಸಂವರ್ಧನೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಒಂದು ಗ್ರಾಮ ಮಟ್ಟದಿಂದ ಹೋಬಳಿ ಮಟ್ಟದಿಂದ ಹಿಡಿದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದವರೆಗೆ ವಿವಿಧ ಸಾಹಿತ್ಯಿಕ ಚಟುವಟಿಕೆಗಳನ್ನು ಸುಮಾರು ಇವತ್ತು 110 ವರ್ಷಗಳ ಕಾಲ ನಡೆಸಿಕೊಂಡು ಬರ್ತಾ ಇದೆ. ಆ ದಿಶೆಯಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು 13ನೇ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಗಂಗಾವತಿಯಲ್ಲಿ ಜರುಗ್ತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ಸ್ವಾಗತ ಸಮಿತಿಯ ಅಧ್ಯಕ್ಷರು ಅವರನ್ನು ಸ್ವಾಗತಿಸಿಕೊಳ್ತಾ ಎಲ್ಲರ ಪರವಾಗಿ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರು ಖ್ಯಾತ ಜನಪದ ಕಲಾವಿದರು, ಕೃಷಿ ಸಾವಯವ ಪತ್ರಿಕೆ ಸಂಪಾದಕರು, ಟಿವಿ ಚಾನಲ್ ನಿರೂಪಣೆ ಮಾಡಿ ತಮ್ಮದೇ ಆದಂಥ ಸಾಹಿತ್ಯ ವಲಯದಲ್ಲಿ ಹೆಜ್ಜೆಗಳನ್ನಿಟ್ಟಿರುವಂಥ ನಮ್ಮ ಗಂಗಾವತಿಯ ಮಲ್ಲಾಪುರ ಗ್ರಾಮದ ಶ್ರೀಯುತ ಲಿಂಗರೆಡ್ಡಿ ಆಲೂರು ಅವರನ್ನು ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಸಮ್ಮೇಳನದ ಪುಸ್ತಕ ಮಳಿಗೆಗಳನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಭಾಗದ ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ ಶಶಿಲ್ ನಮೋಜ್ ಸರ್ ಅವರನ್ನು ಈ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮತ್ತು ಈ ಒಂದು ಸಮ್ಮೇಳನದ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂಥ ನಗರದ ಪ್ರಥಮ ಪ್ರಜೆಗಳಾಗಿರುವಂಥ ನಗರಸಭೆಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮೌಲಾ ಸಾಬ್ ಸರ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ.